ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾವಯವ ಕೃಷಿ, ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ. ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ. ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿಯವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇವತ್ತು ನಾವು ನಮ್ಮ ಅಕ್ಕ ಮಹಾದೇವಿಯವನ ಒಂದು ಬಹಳ ವಿಶೇಷ ವಚನದ ಮ್ಯಾಗ ಮಾತಾಡಕ್ ಕುಂತೀವಿ. ಆಕಿ ತನ್ನ ಜೀವನದ ದಾರಿ, ಆಮೇಲೆ ಅಸಂಖ್ಯಾತ ಶರಣರ ಕರುಣಿ ಮತ್ತನ್ನ ಗುರಿ ಇವನ್ನೆಲ್ಲ ಹೆಂಗ ಈ ವಚನದಾಗ ಹಿಡಿದಿಟ್ಟಾಳ ಅಂತ ನೋಡೋಣ. ಹೌದು, ನಮ್ಮ ಉತ್ತರ ಕರ್ನಾಟಕದ ಮಂದಿ ತಿಳ್ಕೊಳ್ಳೋ ಹಂಗ ಸರಳವಾಗಿ ಮಾತಾಡ್ಕೊಂತ ಹೋಗೋಣ. ಆಕಿನ ಆ ತ್ರಿವಿಧಾಮೃತ ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಹೆಂಗ? ಖಂಡಿತ ಬರಾಬರಿ ಹೇಳಿದ್ರಿ. ಈ ವಚನ ಅಕ್ಕನ ಜೀವನದ ಒಂದು ಚಿತ್ರಣ ಇದ್ದಂಗ್ ನೋಡ್ರಿ. ಹೌದು, ಆಕಿ ಹೆಂಗ ಆಧ್ಯಾತ್ಮದ ದಾರಿಯಾಗ ಗಟ್ಟಿಗೊಂಡ್ಲು ಅದನ್ನ ತಿಳಿಸ್ತದ. ನಡಿರಿ ಹಂಗಾರ ಒಂದೊಂದು ಸಾಲನ್ನ ತಕೊಂಡ್ ಹೋಗೋಣ. ಹಾ, ಶುರು ಮಾಡೋಣಲ್ಲ. ಮೊದಲಿಗೆ ಆಕಿ ಹಿಂಗ ಅಂತಾಳ ನೋಡ್ರಿ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೇನು ಅಸಂಖ್ಯಾತರ ಕರುಣದೊಳಗೆ. ಅಂದ್ರ ಗುರುಗಳು ದೀಕ್ಷಾ ಕೊಟ್ರು. ಆಮೇಲೆ ಒಬ್ರಿಲ್ಲ ಇಬ್ರಿಲ್ಲ ಸಾವಿರಾರು ಶರಣರ ಪ್ರೀತಿ ಕಾಳಜಿಯಾಗ ಆಕಿ ಬೆಳೆದಳು ಅಂತ ಹೇಳ್ದಂಗಾತು. ಮನಸ್ಸಿಗೊಂದು ದೊಡ್ಡ ಆಸರ ಸಿಕ್ಕಂಗಾತು ಅಲ್ವಾ? ನಿಜಾರೆ. ಇಲ್ಲಿ ಬರೀ ಗುರು ಅಷ್ಟಲ್ಲ, ಆ ಅಸಂಖ್ಯಾತರು ಅಂದ್ರೆ ಇಡೀ ಶರಣರ ಗುಂಪು ನೋಡ್ರಿ. ಓಹೋ, ಆ ಸಮುದಾಯವೇ ಆಕಿನ್ನ ಕಟ್ಟಿ ಬೆಳೆಸ್ತು ಅಂತ ತಿಳ್ಕೋಬೇಕು. ಒಬ್ಬ ವ್ಯಕ್ತಿಯಲ್ಲ, ಒಂದು ಬಳಗವೇ ಆಕಿನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣ ಆಯ್ತು ಅನ್ನೋದು ಇದರ ಹುದುಗಿಯಾದ. ಅಂದ್ರೆ ಎಲ್ಲರ ಪಾತ್ರನೂ ಮುಖ್ಯ. ಖಂಡಿತ ಒಬ್ಬೊಬ್ರು ಒಂದೊಂದರ ಬೆಂಬಲ ಕೊಟ್ಟಿರ್ಬೇಕು ನೋಡಿ. ಮುಂದಿನ ಸಾಲ್ ಕೇಳಿದ್ರಂತೂ ಆಹಾ ಬಾಯಾಗ ನೀರು ಉರ್ತದ. ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ. ಓಹೋ, ತ್ರಿವಿಧಾಮೃತ. ಹೌದು, 3 ಥರದ ಅಮೃತ ಅಂತ. ಹಾಲು, ತುಪ್ಪ, ಸಕ್ಕರೆ. ಇದು ಹೆಂಗ್ರಿ? ಸ್ವಲ್ಪ ಬಿಡಿಸಿಡ್ರಿ ನಮ್ ಜನಕ್ಕ. ಇದು ನಾವು ಏನೋ ರೊಟ್ಟಿ ಜೋಡಿ ತಿನ್ನೋ ಹಾಲ್ ತುಪ್ಪ ಸಕ್ಕರೆ ಅಲ್ಲ ಬಿಡ್ರಿ. ಇದು ಜೀವಕ್ಕೆ ಬೇಕಾದ ಅಮೃತ. ಓ, ಆತ್ಮದ ಆಹಾರ. ಹೌದು. ಭಾವ ಅಂದ್ರ ಆ ದೇವ್ರ ಮೇಲಿನ ಭಕ್ತಿ, ಪ್ರೀತಿ. ಅದು ಹಾಲಿದ್ದಂಗ ನಮ್ ಜೀವನಕ್ಕ ಮೂಲ. ಅದು ಹಾ, ಮೂಲಾಧಾರ. ಸುಜ್ಞಾನ ಅಂದ್ರ ಒಳ್ಳೆ ತಿಳುವಳಕಿ, ಸತ್ಯ ಏನು ಅಂತ ತಿಳ್ಕೊಳ್ಳೋದು. ಹಾ, ತಿಳುವಳಿಕೆ. ಅದು ತುಪ್ಪ ಇದ್ದಂಗ ಶಕ್ತಿ ಕೊಡ್ತದ, ಒಳಗ ಬಲ ತುಂಬ್ತದ. ಓಹೋ, ಪೌಷ್ಟಿಕ. ಹೌದು. ಆಮೇಲೆ ಪರಮಾರ್ಥ ಅಂದ್ರೆ ನಮ್ಮ ಜೀವನದ ಅಸಲಿ ಗುರಿ, ಆ ದೇವರನ್ನ ಸೇರೋದು. ಅದು ಸಕ್ಕರೆ ಇದ್ದಂಗ ಜೀವನಕ್ಕೊಂದು ಸಿಹಿ, ಒಂದು ಅರ್ಥ ಕೊಡ್ತದ. ಈ 3 ಕೂಡಿ ಆತ್ಮಕ್ಕೊಂದು ಪರಿಪೂರ್ಣ ಊಟ ಆದಂಗ. ಅದಕ್ಕ ಆಕೆ ಇಂಥ ತ್ರಿವಿಧಾಮೃತವನ್ನು ಧಣಿಯಲ್ಲೆರದು ಸಲಹಿದಿರೆನ್ನ ಅಂತ ಅವ್ರಿಗೆಲ್ಲ ಕೈ ಮುಗಿತಾಳ, ಕೃತಜ್ಞತೆ ಹೇಳ್ತಾಳ. ತಿಳಿತೀಗ ಬಹಳ ಚಂದ ಹೇಳಿದ್ರಿ. ಈ ತ್ರಿವಿಧಾಮೃತದಂಗ ನಮ್ಮ ಮಾತು ಎಲ್ಲರಿಗೂ ರುಚಿಸ್ತಿದ್ರ ನಮ್ಮ ಈ ಸಣ್ಣ ಪ್ರಯತ್ನಕ್ಕ ನಿಮ್ಮೆಲ್ಲರ ಬೆಂಬಲ ಇರ್ಲಿ ಅಂತ ಕೇಳ್ಕೊಳ್ತೀವಿ. ಹೌದು. ಇದೇ ತರದ ವಿಷಯಗಳನ್ನ ತಿಳ್ಕೊಳಕ ನಮ್ಮ ಯೂಟ್ಯೂಬ್ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಒಂದು ಸಣ್ಣ ವಿನಂತಿ. ಸರಿ, ನಿಮ್ಮ ಪ್ರೋತ್ಸಾಹ ನಮ್ಗೆ ಇನ್ನೂ ಹುರುಪು ತುಂಬ್ತದ. ಮುಂದ ಅಕ್ಕನ್ ಮತ್ ಕೇಳ್ರಿ. ನಡ್ರಿ. ಆಕಿ ಮುಂದೆ ಹೇಳ್ತಾಳ, ವಿವಾಹವ ಮಾಡಿದಿರಿ, ಸಯವಪ್ಪ ಗಂಡಂಗೆ ಕೊಟ್ಟಿರಿ. ಮತ್ ಮದುವೆ ವಿಷಯ ಬಂತ್ಲ ಇಲ್ಲಿ. ಯಾರಿಗೆ ಕೊಟ್ರು ಆಕಿನ? ಇದು ನಿಜವಾದ ಮದುವೆನಾ ಅಥವಾ ಏನಾರ ಗುಟ್ಟದ ಮಾತೇನಾರ ಅದ್ನೇನ ಇದ್ರಾಗ? ಇದು ನಾವು ತಿಳ್ಕೊಂಡಿರೋ ಹಂಗ ಲಗ್ನ ಮಂಟಪದಾಗ ಮಾಡೋ ಮದುವೆ ಅಲ್ರಿ. ಹೌದಾ? ಇದು ಒಂದು ದೊಡ್ಡ ಸಂಕೇತ. ಆಕಿ ತನ್ನನ್ನ ಪೂರಾ ಆ ದೇವರಿಗೆ ಒಪ್ಸಿಬಿಟ್ಲು. ಇಲ್ಲಿ ಸಯವಪ್ಪ ಗಂಡ ಅಂದ್ರೆ ಆಕಿನ ಆರಾಧ್ಯ ದೈವ ನಮ್ಮ ಚೆನ್ನಮಲ್ಲಿಕಾರ್ಜುನ ದೇವರು. ಚೆನ್ನಮಲ್ಲಿಕಾರ್ಜುನ. ಹೌದು. ಆ ಶರಣರ ಬಳಗವೇ ಆಕಿ ಆ ದೇವ್ರ ಜೋಡಿ ಒಂದಾಗ್ಲಿಕ್ಕೆ, ಆ ದಿವ್ಯ ಮಿಲನ ಆಗ್ಲಿಕ್ಕೆ ಅದಕ್ಕೆ ಹಾದಿ ತೋರಿದ್ರು ಅಂತ ಇದರ ಅರ್ಥ ತಿಳ್ಕೋಬೇಕು. ಓ, ಹಂಗಾದ್ರೆ ಅಂದ್ರೆ ಶರಣರೇ ಅದಕ್ಕೆ ದಾರಿ ಮಾಡ್ಕೊಟ್ರು. ಹೌದು, ಅನುಕೂಲ ಮಾಡ್ಕೊಟ್ರು. ಮುಂದೆ ಬಂದ ಮಾತು ಕೇಳಿದ್ರಂತೂ ಮೈ ಜುಮ್ಮಂತದ್ ನೋಡ್ರಿ. ಕೊಟ್ಟ ಮನೆಗೆ ಕೊಳುಹುಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ. ಬಸವಣ್ಣ ಮೆಚ್ಚಲು ಒಗತನವ ಮಾಡುವೆ, ಚೆನ್ನಮಲ್ಲಿಕಾರ್ಜುನನ ಕೈವಿಡಿದು ನಿಮ್ಮ ತಲೆಗೆ ಹೂವತೆಹೇನಲ್ಲದೆ ಹುಲ್ಲತಾರೇನು. ಅಬ್ಬಾ, ಎಲ್ಲರೂ ಸೇರಿ ಆಕಿನ ಆ ಗಂಡನ ಮನೆಗೆ ಅಂದ್ರೆ ದೇವರ ಕಡೆಗೆ ಕಳ್ಸ್ಕೊಡಕ್ ಬಂದಾರಂತೆ. ಹೌದು. ಆದ್ರೆ ಆಕಿ ಎಷ್ಟು ದಿಟ್ಟಾಗಿ ಹೇಳ್ತಾಳ ನೋಡ್ರಿ. ಬಸವಣ್ಣನವರು ನೋಡಿ ಒಪ್ಪುವ ಹಂಗ ನಾನ್ ನಡ್ಕೊಳ್ತೀನಿ. ಹೌದು ಹೌದು, ನಿಮ್ಗೆಲ್ಲಾ ಗೌರವದ ಹೂವು ತರ್ತೀನಿ ಅಂತ. ನಿಮ್ಗೆಲ್ಲ ಗೌರವದ ಹೂವು ತರ್ತೀನಿ, ಎಲ್ಲೂ ನಿಮಗೆ ತಲಿ ತಗ್ಗಿಸೋ ಹುಲ್ ತರಂಗಿಲ್ಲ ಅಂತ.
ಏನ್ ಗಟ್ಟಿ ನಿರ್ಧಾರ ಅದ. ಆ ಶರಣ ತತ್ವಗಳಿಗೆ ಆಕೆ ಇಷ್ಟು ಬದ್ಧ ಆಗಿದ್ಲು ಅನ್ನೋದು ಇಲ್ಲಿ ಗೊತ್ತಾಗ್ತದ. ನಿಜ ನಿಜ. ಬಸವಣ್ಣನವರ ಹೆಸರು ಹೇಳೋದ್ರಿಂದ ಇಡೀ ಶರಣ ಸಮುದಾಯದ ಗೌರವದ ಮಾತದು. ಚೆನ್ನಮಲ್ಲಿಕಾರ್ಜುನನ ಮೇಲಿನ ತನ್ನ ಭಕ್ತಿ ಸತ್ಯವಾದದ್ದು. ಅದರಿಂದ ತನ್ನನ್ನ ಬೆಳೆಸಿದ ನಿಮಿಗೆಲ್ಲ ಕೀರ್ತಿನೇ ತರ್ತೀನಿ ಅಂತ ಮಾತು ಕೊಡ್ತಾ ಇದ್ದಾಳೆ ಆಕೆ. ಬಹಳ ದೊಡ್ಡ ಭರವಸೆ ಅದು. ಕೊನೆಗೆ ಹಿಂಗಂತಾಳ್ ನೋಡ್ರಿ, ಅವಧರಿಸಿ ನಿಮ್ಮಡಿಗಳೆಲ್ಲರೂ ಮರಳಿ ಬಿಯಂಗೈದು ಶರಣಾರ್ಥಿ. ಅಂದ್ರ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿದ್ರಿ, ಸಾಕು, ಇನ್ನು ನೀವು ಮರಳಿ ಹೋಗ್ಬೋದು, ನಮಸ್ಕಾರ ಅಂತ. ಎಲ್ಲರನ್ನು ಯಾಕೆ ವಾಪಸ್ ಹೋಗ್ರಿ ಅಂದ್ಲು. ಏನಿದ್ರ ಅರ್ಥ? ಇದು ಒಂದು ತರ ಗೌರವದಿಂದ ಬೀಳ್ಕೊಡೋದು. ಓಹೋ, ನನ್ನ ದಾರಿ ನನಗೆ ಖರೆ ಆಯ್ತು, ನಿಮ್ಮೆಲ್ಲರ ಆಶೀರ್ವಾದ ಬಲ ಸಿಕ್ಕಿತು, ಇನ್ನು ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ್ರಿ, ನೀವು ನಿಮ್ಮ ಕೆಲ್ಸಕ್ಕೆ ಮರಳಬಹುದು ಅನ್ನೋ ಭರವಸೆ ಇದು. ನಾ ನನ್ನ ಪಯಣದಾಗ ಗಟ್ಟಿಯಾಗಿ ನಿಂತೀನಿ, ನೀವು ಚಿಂತೆ ಬಿಡ್ರಿ ಅನ್ನೋ ಧೈರ್ಯದ ಮಾತದು, ಆತ್ಮವಿಶ್ವಾಸದ ನುಡಿ. ಹಂಗಾರ ಈ ವಚನ ಪೂರ್ತಿ ಅಕ್ಕಮಹಾದೇವಿ ತನ್ನ ಆಧ್ಯಾತ್ಮಿಕ ಪಯಣದ ಕತಿ, ಆಕೆನ ಬೆಳೆಸಿದ ಶರಣರ ಮ್ಯಾಗಿನ ಋಣ ಮತ್ತು ತನ್ನ ದೈವ ಚೆನ್ನಮಲ್ಲಿಕಾರ್ಜುನನ ಮ್ಯಾಗಿನ ಒಲವು, ಇವನ್ನೆಲ್ಲ ಒಂದ್ ಕಡೆ ಹೇಳ್ಕೊಂಡ ಒಂದು ಘೋಷಣೆ ಇದ್ದಂಗಾತಲ್ಲ. ಹೌದು, ಖಂಡಿತ. ಗುರುಗಳಿಂದ ಶುರುವಾಗಿ ಆಮೇಲೆ ಶರಣರ ಸಹವಾಸದಾಗ ಬೆಳೆದು ಕೊನೆಗೆ ಆ ಚೆನ್ನಮಲ್ಲಿಕಾರ್ಜುನನೊಂದಿಗೆ ಒಂದಾಗೋವರೆಗಿನ ಆಕಿನ ಅದ್ಭುತ ಪಯಣದ ಚಿತ್ರಣ ಇದು. ವಿಶೇಷವಾಗಿ ಆ ತ್ರಿವಿಧಾಮೃತದ ವಿಚಾರ, ಭಾವ, ಸುಜ್ಞಾನ ಈ ಮೂರೂ ಕೂಡಿ ಹೆಂಗೊಬ್ಬ ಮನುಷ್ಯನನ್ನ ಪರಿಪೂರ್ಣ ಮಾಡ್ತಾವ ಅನ್ನೋದನ್ನ ಬಹಳ ಚಂದ ಹೇಳ್ತದ. ನಿಜ, ಆ ತ್ರಿವಿಧಾಮೃತದ ಕಲ್ಪನೆ ಬಹಳ ಸೊಗಸಾಗಿದೆ. ಇಷ್ಟೆಲ್ಲ ಕೇಳಿದ ಮೇಲೆ ಒಂದು ವಿಚಾರ ತಲ್ಯಾಗ ಬಂತು. ಹೇಳ್ರಿ. ಆಕೆ ಹೇಳಿದ ಈ ತ್ರಿವಿಧಾಮೃತ, ಭಾವ ಅಂದ್ರ ಭಕ್ತಿ, ಪ್ರೀತಿ, ಸುಜ್ಞಾನ ಅಂದ್ರ ತಿಳುವಳಿಕೆ, ಅರಿವು, ಮತ್ತೆ ಪರಮಾರ್ಥ ಅಂದ್ರ ಜೀವನದ ಗುರಿ, ದೇವರು. ಹೌದು. ಇವತ್ತಿನ ನಮ್ಮ ಓಡಾಡ್ದ ಜೀವನದಾಗ ಈ ಮೂರರಾಗ ನಮಗ್ ಯಾವುದು ಬಹಳ ಬೇಕು ಅನ್ಸ್ತದ? ಒಳ್ಳೆ ಪ್ರಶ್ನೆ. ಯಾವ್ದ್ರ ಕೊರತೆ ಹೆಚ್ಚಾಗ್ಯದ ಅನ್ಸ್ತದ? ಅಥವಾ ಈ ಮೂರರ ಯಾವ ಪ್ರಮಾಣದ ಮಿಶ್ರಣ ಇವತ್ತಿನ ಮನುಷ್ಯನಿಗೆ ಶಕ್ತಿ ಕೊಡ್ತದ? ಇದೊಂದು ವಿಚಾರ ಮಾಡ್ಬೇಕಾದ ವಿಷಯ ಅಲ್ವಾ? ಹೌದು ಹೌದು. ಇದರ ಬಗ್ಗೆ ಎಲ್ಲರೂ ತಮ್ಮಷ್ಟಕ್ಕ ತಾವು ವಿಚಾರ ಮಾಡಬಹುದು. ಖಂಡಿತ ವಿಚಾರ ಮಾಡ್ರಿ. ಶರಣಾರ್ಥಿ. ಶರಣಾರ್ಥಿ.